ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ನಮ್ಮ ಒಂದು CRDR ಅಂತ ಏನು ಕರಿತೀವಿ, ಇದು ಕಲ್ಯಾಣ ಕರ್ನಾಟಕದ 420 ಏನು ಹುದ್ದೆಗಳಿದ್ದು ಅದಕ್ಕೆ ಇವಾಗ ಒಂದು PhD ನಡೆಸೋದಕ್ಕೆ ಡೇಟ್ಗಳು ಸೆಟ್ ಆಗಿತ್ತು. 12/2/2022ರಿಂದ ಒಂದು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಮತ್ತು ಫಿಸಿಕಲ್ ಟೆಸ್ಟನ್ನು ನಡೆಸೋದಕ್ಕೆ ಒಂದು ಡೇಟನ್ನು ನಿಗದಿ ಮಾಡಿದ್ರು. ಹಾಗಾದರೆ ಯಾವ ಒಂದು ಯೂನಿಟಲ್ಲಿ ಎಲ್ಲೆಲ್ಲಿ ಯಾವ ಸ್ಥಳದಲ್ಲಿ ಒಂದು ಫಿಸಿಕಲ್ ನಡೆಯುತ್ತೆ ಮತ್ತು ಯಾವ ಡೇಟ್ಗೆ ನಡೆಯುತ್ತೆ ಅದೆಲ್ಲ ಡೀಟೇಲ್ ಆಗಿ ಇಲ್ಲಿ ಒಂದು ಶೆಡ್ಯೂಲ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಅದೆಲ್ಲ ಈ ಒಂದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಇದು ಮೊನ್ನೆ ನಡೆದಿದ್ದ ಎಕ್ಸಾಮ್ ಅಲ್ಲ, 28ಕ್ಕೆ ಏನು ನಡೆಯುತ್ತೆ ಆ ಎಕ್ಸಾಮ್ದಿದು ಅಲ್ಲ, ಅದು ಬದಲಾಗಿ ಕಲ್ಯಾಣ ಕರ್ನಾಟಕ ಭಾಗದ್ದು 420 ಸಪ್ರೇಟ್ ಹುದ್ದೆಗಳಿದ್ದು ಅದಕ್ಕೆ ಒಂದು ಎಕ್ಸಾಮ್ ಮುಗಿದಿತ್ತು. ಆವಾಗಲೇ ಸೆಪ್ಟೆಂಬರಲ್ಲೇ ಎಕ್ಸಾಮ್ ಮುಗಿದಿತ್ತು. ಅದಕ್ಕೆ ಇವಾಗ ಫಿಸಿಕಲ್ ನಡೆಸೋದಕ್ಕೆ ಒಂದು ಡೇಟು ಮತ್ತು ಶೆಡ್ಯೂಲು ಮತ್ತು ಅದರ ವೆನ್ಯೂವನ್ನು ಸಹ ಅನೌನ್ಸ್ ಮಾಡಿದ್ದಾರೆ. ಯಾದಗಿರಿ ಡಿಸ್ಟಿಕ್ದು 12/2/2024ರಿಂದ ಸ್ಟಾರ್ಟ್ ಆಗುತ್ತೆ. ಡಿಸ್ಟಿಕ್ ಸ್ಟೇಡಿಯಮಲ್ಲಿ ಒಂದು ಫಿಸಿಕಲ್ ಎಲ್ಲ ನಡೆಯುವಂಥದ್ದು. ಬೀದರಲ್ಲಿ 13/2/2024ರಿಂದ ಒಂದು ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. ಪೊಲೀಸ್ ಪರೇಡ್ ಗ್ರೌಂಡು ಮಂಗಳಪೇಟೆಯಲ್ಲಿ ಈ ಒಂದು ಫಿಸಿಕಲ್ ನಡೆಯುತ್ತೆ. ಬಳ್ಳಾರಿ ಡಿಸ್ಟಿಕ್ದು 13/2/2024ರಿಂದ ಒಂದು ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು AIMS ಗ್ರೌಂಡಲ್ಲಿ ಒಂದು ಫಿಸಿಕಲ್ ನಡೆಯುತ್ತೆ. ಕೊಪ್ಪಳ ಡಿಸ್ಟಿಕ್ ಬಂದ್ಬಿಟ್ಟು 13/2/2024ರಿಂದ ಒಂದು ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. ಇದು ಡಿಸ್ಟಿಕ್ ಸ್ಟೇಡಿಯಮಲ್ಲಿ ಒಂದು ಎಕ್ಸಾಮ್ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ನಡೆಯುತ್ತೆ. ರಾಯಚೂರು ಡಿಸ್ಟಿಕ್ಕು 14/2/2024ರಿಂದ ಸ್ಟಾರ್ಟ್ ಆಗುತ್ತೆ. ಇದು DR ಪೊಲೀಸ್ ಗ್ರೌಂಡಲ್ಲಿ ನಡೆಯುತ್ತೆ. ಕಲಬುರಗಿ ಡಿಸ್ಟಿಕ್ಕು 14/2/2024ರಿಂದ ನಡೆಯುತ್ತೆ. ಇದು ಪೊಲೀಸ್ ಪರೇಡ್ DR ಹೆಡ್ ಕ್ವಾರ್ಟರ್ಸಲ್ಲಿ ನಡೆಯುತ್ತೆ. ಬೆಂಗಳೂರು ಸಿಟಿದು 15/2/2024ರಿಂದ ನಡೆಯುತ್ತೆ. CR ಹೆಡ್ ಕ್ವಾರ್ಟರ್ಸ್ ಸಿರ್ಸಿ ಸರ್ಕಲ್ ಚಾಮರಾಜಪೇಟೆ ರೋಡಲ್ಲಿ ಒಂದು ಫಿಸಿಕಲ್ ನಡೆಯುತ್ತೆ. ವಿಜಯನಗರ ಡಿಸ್ಟಿಕ್ದು 14/2/2024ರಿಂದ ಒಂದು ಫಿಸಿಕಲ್ ಸ್ಟಾರ್ಟ್ ಆಗ್ತವೆ. ಡಿಸ್ಟಿಕ್ ಸ್ಟೇಡಿಯಂ ಬಂದ್ಬಿಟ್ಟು ವಿಜಯನಗರದಲ್ಲಿ ಏನಿದೆ ಆ ಡಿಸ್ಟಿಕ್ ಸ್ಟೇಡಿಯಮಲ್ಲಿ ಹೊಸಪೇಟೆಯಲ್ಲಿದೆ, ಅಲ್ಲಿ ಒಂದು ಫಿಸಿಕಲ್ ನಡೆಯುವಂಥದ್ದು ಸ್ನೇಹಿತರೆ. ಈ ರೀತಿ ನಿಮಗೆ ಇವಾಗ ಮೆಸೇಜ್ ಕೂಡ ಬಂದಿದೆ. ಯಾರೆಲ್ಲ ಒಂದು ಕ್ವಾಲಿಫೈಡ್ ಆಗಿರ್ತೀರ, ನಿಮಗೆ ನಿಮ್ಮ ಒಂದು ನೀವು ಎಲಿಜಿಬಲ್ ಇದ್ದೀರಾ ಒಂದು PhDಗೆ, ನಿಮ್ಮ ಒಂದು ಹಾಲ್ ಟಿಕೆಟು ಫೆಬ್ರವರಿ 5ನೇ ತಾರೀಕು ಬರುತ್ತೆ ಅಂತ ಸಹ ತಿಳಿಸಿರ್ತಾರೆ. ನೀವು ಫೆಬ್ರವರಿ 5ನೇ ತಾರೀಕು ನಿಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡು PhD ಅಥವಾ ಅಂದರೆ ಫಿಸಿಕಲ್ಗೆ ನೀವು ಅಟೆಂಡ್ ಆಗಬೇಕಾಗಿರುತ್ತೆ. ಯಾರೆಲ್ಲ ಎಲಿಜಿಬಲ್ ಇರ್ತೀರಾ, ಅಂದರೆ ಯಾರೆಲ್ಲ ಒಳ್ಳೆ ಸ್ಕೋರ್ ಮಾಡಿಬಿಟ್ಟು ಎಲಿಜಿಬಲ್ ಇರ್ತೀರಾ ಆ ಒಂದು ಯೂನಿಟ್ಗೆ, ನೀವು ಒಂದು ಫೆಬ್ರವರಿ 5ಕ್ಕೆ ಹಾಲ್ ಟಿಕೆಟ್ ಬಿಡ್ತಾರೆ, ಫಿಸಿಕಲ್ದ ಹಾಲ್ ಟಿಕೆಟ್ ಬಿಡ್ತಾರೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು ಫಿಸಿಕಲ್ಗೆ ಅಟೆಂಡ್ ಆಗಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನೊಂದು ಹೇಳ್ತೀನಿ, ಇದು ಮೊನ್ನೆ ನಡೆದಿತ್ತು, ಈ ಜನವರಿ 22ಕ್ಕೆ ನಡೆದಿರೋದಲ್ಲ, ಇದು ಸೆಪ್ಟೆಂಬರಲ್ಲಿ ಎಕ್ಸಾಮ್ ನಡೆದಿತ್ತು. ಆ ಒಂದು 420 ಸಪ್ರೇಟ್ ಪೋಸ್ಟ್ ಇದ್ದು ಆ ಒಂದು ಎಕ್ಸಾಮ್ದು ಇದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.